dear friends, praise the Lord. I wish you very blessed Independence Day. ಈ ದಿನ ನಾವೆಲ್ಲರೂ ಕೂಡ ಸಂಭ್ರಮದಿಂದ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಾವು ಸತ್ಯವೇದದಲ್ಲಿ ನಾವು ನೋಡಿಕೊಳ್ಳಬಹುದು. ಎರಡು ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ. ಹೌದು, ಇವತ್ತು ಆತನ ಹೆಸರನ್ನು ಅರಿತಂತ ನಾವುಗಳು, ಆತನ ಹೆಸರಿನಿಂದ ಕರೆಯಲ್ಪಟ್ಟಂತ ನಾವು ಒಬ್ಬೊಬ್ಬರುಗಳು ಕೂಡ ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಮಾನಸಾಂತರಗೊಂಡು ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುವುದಾದರೆ ನಮ್ಮ ದೇಶದ ಆಶೀರ್ವಾದವನ್ನು ನಾವು ಎದುರು ಆಗಿರುವಾಗ ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನು ನಮ್ಮ ದೇಶದಲ್ಲಿ ಆತನು ಆರೋಗ್ಯವನ್ನು ಕೊಡುವ ಆತನಾಗಿದ್ದಾನೆ. ಇವತ್ತು ಈ ಸ್ವತಂತ್ರ ದಿನಾಚರಣೆಯ ದಿನದಂದು ನಾವು ಒಬ್ಬೊಬ್ಬರು ಕೂಡ ನಮ್ಮ ದೇಶದ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಇವತ್ತು ನಮ್ಮ ದೇಶ ಸಮೃದ್ಧಿಯಾಗಿರಬೇಕು, ನಮ್ಮ ದೇಶ ಆರೋಗ್ಯವಾಗಿರಬೇಕು, ನಮ್ಮ ದೇಶ ಇವತ್ತು ಸಮಾಧಾನ ಉಳ್ಳದಾಗಿರಬೇಕು. ಇದಕ್ಕೆ ನಾವುಗಳು ಏನು ಮಾಡಬೇಕಂದರೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ನಮ್ಮನ್ನು ನಾವು ಆತನ ಸಮ್ಮುಖದಲ್ಲಿ ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡುವುದಾದರೆ ಖಂಡಿತವಾಗಲು ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ದೇಶದಲ್ಲಿ ದೊಡ್ಡ ಆಶೀರ್ವಾದವನ್ನು ಕೊಡುವ ಆತನಾಗಿದ್ದಾನೆ, ಆರೋಗ್ಯವನ್ನು ಕೊಡುವ ಆತನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ ನಾವು ಯೇಸು ಸ್ವಾಮಿಯನ್ನು ನೋಡಿಕೊಳ್ಳಬಹುದು. ಯೇಸು ಸ್ವಾಮಿ ಶಿಲುಬೆ ಮೇಲೆ ತನ್ನನ್ನು ತಾನು ತಗ್ಗಿಸಿಕೊಂಡು ತನ್ನನ್ನು ಬರೆದುಪಡಿಸಿಕೊಂಡು ಆತನು ಈ ಲೋಕದ ಪಾಪಗಳನ್ನು ಆತನು ಹೊತ್ತುಕೊಂಡು ತಂದೆಯಾದಂಥ ದೇವರ ಬಳಿಯಲ್ಲಿ ಆತನು ವಿಜ್ಞಾಪನೆಯನ್ನು ಮಾಡಿ ಇವತ್ತು ನಮ್ಮನ್ನ ಎಲ್ಲ ಪಾಪ ಶಾಪಗಳಿಂದ ಇವತ್ತು ನಮ್ಮನ್ನ ಸ್ವತಂತ್ರಗೊಳಿಸಿದ್ದಾನೆ. ಇವತ್ತು ಅದೇ ರೀತಿಯಲ್ಲೇ ನಾವು ಕೂಡ ಅಷ್ಟೇ ಇವತ್ತು ಯೇಸು ಕ್ರಿಸ್ತನ ಸಮ್ಮುಖದಲ್ಲಿ ಇವತ್ತು ನಮ್ಮನ್ನು ನಾವು ತಗ್ಗಿಸಿಕೊಂಡು ಯೇಸಪ್ಪ ನನ್ನ ದೇಶವನ್ನು ನೀನು ಆಶೀರ್ವದಿಸು ಎಂಬುದಾಗಿ ನಮ್ಮ ದೇಶದ ಪಾಪಗಳನ್ನು ಹೊತ್ತುಕೊಂಡು ಶಾಪಗಳನ್ನು ಹೊತ್ತುಕೊಂಡು ಆತನ ಸಮ್ಮುಖದಲ್ಲಿ ನಾವು ಬೇಡುವುದಾದರೆ ಖಂಡಿತವಾಗಲು ಆತನು ನಮ್ಮ ದೇಶವನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಅದು ಮಾತ್ರವಲ್ಲ, ನಮ್ಮ ದೇಶಕ್ಕೆ ಆತನು ಆರೋಗ್ಯವನ್ನು ಕೊಡುವ ಆತನಾಗಿದ್ದಾನೆ. ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದಾನೆ. ಅದಕ್ಕೆ ನಾವು ಮಾಡಬೇಕಾದಂಥ ಒಂದೇ ಒಂದು ವಿಷಯ ಏನೆಂದರೆ ನಾವು ಪಶ್ಚಾತ್ತಾಪ ಹೃದಯದಿಂದ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನನ್ನು ದೃಷ್ಟಿಸಿ ನೋಡಿ ನಾವು ದೇಶಕ್ಕಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಲು ದೇವರು ಈ ದಿನದಲ್ಲಿ ನಮ್ಮ ದೇಶಕ್ಕೆ ಆರೋಗ್ಯವನ್ನು ಕೊಡುವ ಆತನಾಗಿದ್ದಾನೆ. ಈ ವರ್ಷದ ಈ ಸ್ವತಂತ್ರ ದಿನಾಚರಣೆಯೊಂದು ನಮ್ಮ ದೇಶಕ್ಕಾಗಿ, ನಮ್ಮ ದೇಶದ ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಖಂಡಿತವಾಗಲು ಈ ವಾಕ್ಯದ ಪ್ರಕಾರವಾಗಿ ನಾವುಗಳು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ದೇಶದಲ್ಲಿ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಒಳ್ಳೆ ಸುಕ್ಷೇಮವನ್ನು ಕೊಟ್ಟು ಸಮೃದ್ಧಿಯನ್ನು ಕೊಟ್ಟು ಆತನು ದೇವರು ನಡೆಸುವ ಆತನಾಗಿದ್ದಾನೆ. ನಮ್ಮ ದೇಶಕ್ಕೆ ಆರೋಗ್ಯ ಬಂದರೆ, ನಮ್ಮ ದೇಶಕ್ಕೆ ಸಮೃದ್ಧಿ ಬಂದರೆ ಇವತ್ತು ನಾವು ಒಬ್ಬೊಬ್ಬರು ಕೂಡ ಈ ದೇಶದಲ್ಲಿ ನೆಮ್ಮದಿಯಾಗಿ ನಾವು ನಡೆಯಬಹುದು. ಸೊ ಇವತ್ತು ನಾವುಗಳು ಈ ದಿನ ಒಂದು ಕ್ಷಣ ನಾವು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರೇ, ನಿನ್ನ ಹೆಸರಿಂದ ಕರೆಯಲ್ಪಟ್ಟಂತ ನನ್ನನ್ನು ನಾನು ತಗ್ಗಿಸಿಕೊಂಡು ನನ್ನ ದೇಶಕ್ಕಾಗಿ ಪ್ರಾರ್ಥಿಸ್ತಿದ್ದೇನೆ. ಸಪ್ಪ, ನನ್ನ ದೇಶಕ್ಕೆ ಆರೋಗ್ಯವನ್ನು ಕೊಡು, ನನ್ನ ದೇಶಕ್ಕೆ ಸಮಾಧಾನ ಕೊಡು ಎಂಬುದಾಗಿ ಇವತ್ತು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಲು ಈ ಸಂಭ್ರಮದ ದಿನದಂದು ದೇವರು ನಮ್ಮ ದೇಶಕ್ಕೆ ಆಗಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಆತನು ಆರೋಗ್ಯವನ್ನು ಕೊಡುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.